ಟಾಯ್ಲೆಟ್ ಮಾಡ್ತಾ ಇರೋದು ಮುಂಚೆ, ಹೌದು ಮುಂದೆ KA09B5198 ತೆರೆದಾಗ ಮರೆತೋಯ್ತು ಲೋಕ, ಕರೆಸಿದ ಕಣ್ಣು ಬಿಟ್ಟಾಗ ಶುರು ಪ್ರೇಮ ಲೋಕ, ಇಳಿಲೀಡು ಇಬ್ಬರೇ ಬೇರೆ ಯಾರು. ಎಲ್ಲಿ ಜನಗಳು ಯಾರು ಓಡಾಡ್ತಿಲ್ಲ ಅಂತಲ್ಲ, ಅಲ್ಲೇ ಒಬ್ರು ಲೇಡಿ ನೋಡಿ ಮುಂದೆ ಬರ್ತಾ ಇರೋದು, ನಾಯಿ ವಾಕಿಂಗ್ ಕರ್ಕೊಂಡು. ಮುಂದೆ ಜನ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ, ಜನಗಳು ಓಡಾಡ್ತಾ ಇದ್ದಾರೆ, ಅಂದರೂ ಕೂತ್ಕೊಂಡು ಹೋಗ್ತಾ ಇರೋದು ತಿಗಾಕೋಪ್ ತೋರಿಸೋದಕ್ಕೆ. ಇಟ್ಟಿಲ್ಲ ಆಗಲೇ ಇವತ್ತು 5ನೇ ತಾರೀಕು ಆಗಿರೋದ್ರಿಂದ ಕುಂಭದಾಳ ಕಂದ ಇದನ್ನಲ್ಲ ಯಶೋ ಒಂದು ಅವಳಿ ಸ್ಟಾರ್ಟ್ ಆಯಿತು. ಈ ಹುಡುಗರು ನಾನು ಇಲ್ಲಿ ಅಂತ ಜೋರಾಗಿ ಕೂಕೊಂಡ್ರು. ಸುಮ್ಮನೆ ಅವರವರೇ ಕೂಕೊಂಡಿದ್ದು, ನನ್ನನ್ನು ಕೂಗಿದ್ದೆಲ್ಲ ಒಟ್ಟು ನನಗೆ ಕೇಳಿಸ್ಬೇಕು ಆ ಥರ, ನಾನು ಡಿಸ್ಟರ್ಬ್ ಆಗ್ಬೇಕು, ಹೆದರ್ಕೋಬೇಕು ನಾನು ಆ ಥರ ಕೂಕೊಂಡ್ರು. ಸೊ ಅದನ್ನ ತಲೆ ಕೆಡಿಸ್ಕೊಳ್ಳಿಲ್ಲ, ಹೋದೆ ಇಲ್ಲಿ ಈ ಹುಡುಗಂದು ಇನ್ನೂ 4 ಹೆಜ್ಜೆ ಇಟ್ಟಿಲ್ಲ. ಅಲ್ಲಿಂದ ಬಂದಿದ್ದೀನಿ ಆರ್ಗೇಟಿಂದ, ನಜೀರ್ಬಾದಿಂದ ಇಲ್ಲಿ ಗಂಟ ಬಂದಿದ್ದೀನಿ ಗಾಂಧಿವನದಿಂದ. ಆಲ್ರೆಡಿ ಒಬ್ಬ ಟಾಯ್ಲೆಟ್ ಮಾಡ್ತಿರೋನು ಸಿಗ್ದ. ಆ್ಯಕ್ಚುಲಿ ಅದೇ ಪೊಸಿಷನಲ್ಲಿ ನೆನ್ನೆ ಇದರಲ್ಲಿ ಪಾರ್ಕ್ ಒಳಗಡೆ ಇಬ್ಬರು ಹುಡುಗರು ಟಾಯ್ಲೆಟ್ ಮಾಡಿದ್ರು. ನಾನು ಆ್ಯಕ್ಚುಲಿ ಅದು ಕವರ್ ಮಾಡೋಕ್ಕೆ ಹೋಗಲಿಲ್ಲ, ಮೊಬೈಲ್ ಆನಲ್ಲಿ ಇರಲಿಲ್ಲ, ಬ್ಯಾಟ್ರಿ ಲೋ ಇತ್ತು. ಸೊ ಅದೆಲ್ಲ ಪಚಿತಿ ಪಡೋಕ್ಕಾಗಲಿಲ್ಲ. ಪಚಿತಿ ಪಡೋದು ಯಾಕೆ ಅಂತ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಇವನು ಅದೇ ಸ್ಟೈಲಲ್ಲಿ ಟಾಯ್ಲೆಟ್ ಯೂರಿನ್ ಪಾಸ್ ಮಾಡಿದ್ದೆ ಅವಾಗ ಕೂತ್ಕೊಂಡು, ಅಂದರೆ ಫುಟ್ಬಾತ್ಗೆ ಯೂರಿನ್ ಮಾಡೋದು. ಹಾಲು ತೊಗೊಳ್ಳೋ ಕಡೆನೂ ಕುಮುದ ಮತ್ತು ಕಂದ. ಇಲ್ಲ ಉದ್ದಕ್ಕೂ ಏನೋ ಕ್ಯಾಪ್ಚರ್ ಮಾಡಲ್ಲ ಇವತ್ತು, ಏನೋ ರೆಕಾರ್ಡ್ ಮಾಡೋದಕ್ಕೆ ಹೋಗಲ್ಲ, ಏನೋ ಅಲ್ಲ ಬೇರೆ ಏನಾದರೂ ಕೆಲಸ ಇದ್ರೆ ನೋಡ್ತೀನಿ. ಮಾಡೋಕ್ಕೇನು ಕೆಲಸ ಅಲ್ಲ, ಈ ಬಡ್ಡೆ ತಗೋಕ್ಕೆ ನನಗೂ ಬೇಡ, ನಾನು ಬೇರೆ ಏನಾದ್ರು ಮಾಡಬೇಕಷ್ಟ. ₹20 ಒಟ್ಟಿಗೆ ಹಾಕ್ಬಿಡಿ, ₹20 ಒಟ್ಟಿಗೆ ಹಾಕ್ಬಿಡಿ. ಆ್ಯಕ್ಚುಲಿ ₹20 ಜಾಸ್ತಿ ಇಲ್ಲ, ಉಪ್ಪಿಟ್ಟು ಕಡಿಮೆ. ಪುಟ್ಸ್ವಾಮಿ ಬಾಲಂಗುಜಿ LKG ಹಿರಿಯ ನಾಗರಿಕ, ಪುಟ್ಸ್ವಾಮಿ ಬಾಲಂಗುಜಿ ಉದ್ದೇಶಪೂರ್ವಕವಾಗಿ ಕಡಿಮೆ ಕೊಟ್ಟಿದ್ದೀವಿ ಅಂತ ತೋರಿಸ್ತಾರೆ. ಪೂರ್ತಿ ಪುಟ್ಸ್ವಾಮಿ ಅಂತ ಅವ್ರ ಟೈಟಲ್ ನಾನು ಕಟ್ಟಿರೋದು, ಯಾಕೆಂದರೆ ಯಾವುದೂ ಪೂರ್ತಿ ಕೊಡೋದಿಲ್ಲ ಅದಕ್ಕೆ. ನಾನು ಬಿಡಿಸುವಾಗ ಕ್ಯಾಪ್ಚರ್ ಮಾಡಬೇಕಿದ್ದು, ರೆಕಾರ್ಡ್ ಆಗಿದೆಯೋ ಇಲ್ವೋ ಏನೋ ಹಿಡಿಯೋಲ್ಲ, ಅರ್ಧ ಸುಟ್ಟು ತೆಗೆದಿಡ್ತಾ ಇದ್ದ, ಏನೋ ಗೊತ್ತಾಗ್ತಾಯಿತ್ತು. ಅದೇ ಒಣಗೋಗಿದೆ ಮೇಲೆ ಇಲ್ಲಿ, ಒಣಗೋಗಿರೋದು. ಈ ಜನಗಳು ಯಾಕೆ ಕೂತಿರೋದು ಗೊತ್ತಾ, ಕರೆಕ್ಟಾಗಿ ನಂಜನಗೂಡಿಗೆ ಲಿಫ್ಟ್ ಸಿಕ್ಕಲಿಲ್ಲ ಈಸಿಯಾಗಿ. ಸೊ ನಂಜನಗೂಡಿಗೆ ಹೋಗದೆ ಈ ಕಡೆ ಬಂದೆ, ಕುತ್ಕೊಂಡು ಕೆಲಸ ಮಾಡೋಣ ಅಂತ. ಅದಕ್ಕೆ ಕುತ್ಕೊಳ್ಳೋಕೆ ಜಾಗ ಇರಬಾರ್ದು, ಆ ಥರ ಬ್ಲಾಕ್ ಮಾಡ್ಕೊಂಡಿರೋದು. ಮುಂಚೆ ಟೈಟಲ್ ಥೀಮ್ ಜೊತೆಗೆ ಸೌಂಡ್ ಬೇರೆ, ಸೌಂಡ್ ಫಾರ್ಮುಲಾ. ಆ ಕಡೆ ಏನಕ್ಕೆ ತಿರುಗಿ ನೋಡ್ತಿರೋದು ಅಂದರೆ ಒಬ್ಬಳು ಜಡಿಮೆ ಕೂತಿದ್ದಾಳೆ. ಅದು ಶಾಂಭವಿ ಗೌಡಗೆ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಒಂದು ಟಾಟಾ ಹಿಟಾಚಿದು ಒಂದು ಇಮೇಜ್ ಫಾರ್ಮುಲಾ ಇದೆ. ಇಲ್ಲಿ ಟಾಟಾ ಹಿಟಾಚಿ ಬೆಳೆಸ್ತಾ ಇರೋದು JCBದು. ನಂಜನಗೂಡು ರೋಡಲ್ಲಿ ಟಾಟಾ ಹಿಟಾಚಿ ಇದೆಯಲ್ಲ, ಅದರದ್ದು ಒಂದು ಇಮೇಜ್ ಫಾರ್ಮುಲಾ ಇದೆ. ಏನಪ್ಪ ಅಂದರೆ ಒಬ್ಬ ವ್ಯಕ್ತಿ
ನನಗೆ ನಂಜನಗೂಡಿಂದ ಲಿಫ್ಟ್ ಕೊಡೋದಕ್ಕೆ ಹಚ್ಕೊಳ್ತಾರೆ. ಬ್ರಿಡ್ಜ್ ಹತ್ರದಿಂದ ಹಚ್ಕೊಂಡು ಅವ್ರದ್ದು ಹಿಟಾಚಿ ಇದಿದೆಯಲ್ಲ ಫ್ಯಾಕ್ಟ್ರಿನ ಆಫೀಸ್ ಏನೋ ಒಂದಿದೆ ಕಟ್ಟಡ, ಅಲ್ಲಿವರೆಗೆ ಕರ್ಕೊಬಂದು ಡ್ರಾಪ್ ಮಾಡ್ತಾರೆ. ಸೊ ಡ್ರಾಪ್ ಮಾಡೋ ಟೈಮಲ್ಲಿ ಅವ್ರೇನು ಮಾಡ್ತಾರೆ, ಟೀ ಕುಡೀರಿ ಕಾಫಿ ಕುಡೀರಿ ಅಂತ ಹೇಳಿ 20 ರೂಪಾಯಿನ ಕೊಡೋಕೆ ಬರ್ತಾರೆ. 10 ರೂಪಾಯಿ ಅಥವಾ 20 ರೂಪಾಯಿನ ಕೊಡೋಕೆ ಬರ್ತಾರೆ. ನಾನು ಬೇಡ ಅಂತ ತೊಗೊಳ್ಳಿಲ್ಲ, 20 ರೂಪೀಸ್ ಕೊಟ್ಟಲ್ಲ ಅನ್ನೋ ಕಾರಣಕ್ಕೆ ನಾನು ತೊಗೊಳ್ಳಿಲ್ಲ. ಸರಿ ಆಯಿತು ಬಿಡಿ ಅಂದ್ಬಿಟ್ಟು ಒಂದು ಸೆಲ್ಫಿ ತೊಗೊಂಡು ಹೋದ. ಆ್ಯಕ್ಚುಲಿ ಅವಯ್ಯ ನನ್ನದು ಸೆಲ್ಫಿ ಎಲ್ಲ ತೊಗೊಂಡು ಹೋದ. ಸರಿ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಪುನಃ ಅದಾದಮೇಲೆ ನನಗೆ ತುಂಬ ತೊಂದರೆಗಳಾಯಿತು. ತೊಂದರೆಗಳು ಅಂದರೆ ಊಟ ಸಿಗಲಿಲ್ಲ ಎಲ್ಲೂ. ಈವನ್ ಕಾಫಿ ಟೀ ಕುಡಿಯೋಕ್ಕೂ ಯಾರೂ ಕೂಡ ಕುಡಿಸ್ಲಿಲ್ಲ, ಕುಡಿಯೋದಕ್ಕೂ ದುಡ್ಡು ಸಿಗಲಿಲ್ಲ. ಅಷ್ಟೊಂದು ಕಷ್ಟ ಆಗೋಯಿತು. ಜೊತೆಗೆ ಲಿಫ್ಟ್ ಕೊಡ್ತಾ ಇರಲಿಲ್ಲ ಯಾರು. ಜೊತೆಗೆ ಈವನ್ ದೇವಸ್ಥಾನಗಳಲ್ಲೂ ಕೂಡ ಊಟ ಸರಿಯಾಗಿ ಕೊಡ್ತಾರಿಲ್ಲ. ಸಿಕ್ಕಾಪಟ್ಟೆ ತೊಂದರೆ ಆಗೋಯಿತು. ಎಷ್ಟೋ ಮಟ್ಟಿಗೆ ತೊಂದರೆ ಆಯಿತು ಅಂದರೆ ನನಗೆ ಊಟ ಇಲ್ಲದೆ ರೋಡ್ ಸೈಡಲ್ಲಿ ಕಾಂಪೌಂಡ್ ಮೇಲೆ ಮಲ್ಕೊಂಬಿಟ್ಟಿದ್ದೆ ನಾನು. ಸಿಕ್ಕಾಪಟ್ಟೆ ಸುಸ್ತಾಗಿ ಕಾಂಪೌಂಡ್ ಮೇಲೆ ಮಲ್ಕೊಂಬಿಟ್ಟಿದ್ದೆ ರೆಸ್ಟ್ ಮಾಡೋಕ್ಕೆ. ಆ ಮಟ್ಟಕ್ಕೆ ತೊಂದರೆ ಆಗೋಗಿತ್ತು. ಸೊ ಒನ್ ಫೈನ್ ಡೇ ಹಂಗೆ ಆದರೆ ಓಡಾಡಲೇಬೇಕಲ್ಲ ಊಟಕ್ಕೋಸ್ಕರ. ಸೊ ಹಂಗೆ ನಂಜನಗೂಡು ಮೈಸೂರು ರೋಡಲ್ಲೇ ಓಡಾಡ್ತಾಯಿದ್ದೆ. ಆವಾಗ ಇನ್ನೊಬ್ಬ ವ್ಯಕ್ತಿ ಸೇಮ್ ಅದೇ ಸ್ಪಾಟಿಂದ ಹತ್ತಿಸ್ಕೊಂಡು ಸೇಮ್ ಅದೇ ಸ್ಪಾಟ್ಗೆ ಡ್ರಾಪ್ ಮಾಡ್ತಾನೆ. ಯಾವುದು ಹಿಟಾಚಿ ಆಫೀಸ್ ಇದೆಯಲ್ಲ ಅಲ್ಲಿಗೆ ಡ್ರಾಪ್ ಮಾಡ್ತಾನೆ. ಅವನು ಕೂಡ ಹಿಟಾಚಿ ಕಂಪ್ನಿಯ ಎಂಪ್ಲಾಯ್ ಆಗಿರ್ತಾನೆ. ಆವಾಗ ನಿಮ್ಮ ಬಗ್ಗೆ ನನ್ನ ಫ್ರೆಂಡ್ ಹೇಳಿದ್ದೆ ನನಗೆ, ನಾನು ಮಾತಾಡಿದ್ದೆ ಇದೆಲ್ಲ ಪುಕ್ಸಟ್ಟೆ ಪ್ರಚಾರಗಳದ್ದು. ನಾನು ಹೇಳಿದ್ದೆ, ಒಬ್ಬ ಫ್ರೆಂಡು ಸಿಕ್ಕಿದ್ದ, ನನ್ನ ಫ್ರೆಂಡ್ ನಿಮ್ಮ ಬಗ್ಗೆ ಹೇಳ್ದೆ ಹಂಗೆ ಹಿಂಗೆ ಅಂತ ಹೇಳ್ದೆ. ನೀವು ಯಾರ ಹತ್ರ ಒಂದು ದುಡ್ಡೇ ಇಸ್ಕೊಳ್ಳಲ್ವಂತೆ ಹಂಗೆ ಹಿಂಗೆ ಅಂದ್ಬಿಟ್ಟು, ಸರಿ ಆಯಿತು ಬನ್ನಿ ಒಂದು ಟೀ ಕುಡೀರಿ ಅಂದ. ನಾನು ಈಗ ಆಲ್ರೆಡಿ ಒಂದ್ಸರಿ ಅನುಭವಿಸಿದ್ದೆ. ಫಸ್ಟು ಅವನ ಹತ್ರ ದುಡ್ಡು ಇಸ್ಕೊಳ್ಳೆ ಬಿಟ್ಟು ಡ್ರಾಪ್ ಮಾಡಿಬಿಟ್ಟಿದಾಗ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತಲ್ಲ. ಸರಿ ಹಾಳು ಬಿದ್ದೋಗ್ಲಿ, ಟೀ ಕುಡಿಯೋಕ್ಕೆ ತಾನೇ ಕರೆದಿದ್ದು, ಒಂದು ಟೀ ಕುಡ್ದೇ ಬಿಡೋಣ, ಅದೇನು ವಿಷಯ ಕೊಟ್ಬಿಡ್ತಾನೆ, ಆಗಿದ್ರೆ ಹಾಗೆ ಬಿಡಲಿ, ಅದೇನಾಗುತ್ತೆ ನೋಡಬೇಡೋಣ ಅಂದ್ಬಿಟ್ಟು ಸರಿ ಆಯಿತು ನಡೀರಿ ಅಂದೆ. ಆವಾಗ ಸರಿ ಒಂದು ಕೆಲಸ ಮಾಡಿ, ನನಗೆ ಕೆಲಸ ಬ್ಯುಸಿ ಇದ್ದೀನಿ, ನಾನು ಕೆಲಸ ಇದೆ ಒಂಚೂರು ಒಳಗೋಗ್ಬೇಕು, ನೀವು ಹೊರಡಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ಟು. ಅಂದರೆ ಟೀ ಕುಡೀರಿ ಅಂತ ಕರೆದವನು ಟೀನೂ ಕುಡಿಸ್ಲಿಲ್ಲ, ಟೀಗೆ ದುಡ್ಡು ಕೊಡಲಿಲ್ಲ, ಸರಿ ಹೊರಡಿ ಅಂತ ಕಳಿಸ್ಬಿಟ್ಟ. ಕರೆದ ಆದರೆ ಕಳಿಸ್ಬಿಟ್ಟ ಹಂಗೇನೆ. ಸೊ ಅದು ಅವ್ರದ್ದು ಇಮೇಜ್ ಫಾರ್ಮುಲಾ. ಅಂದರೆ ಫಸ್ಟ್ ಟೈಮ್ ಅವ್ರು ಆಫರ್ ಮಾಡ್ತಾರೆ, ನಾನು ಅವರ ಆಫರ್ ರಿಜೆಕ್ಟ್ ಮಾಡ್ತೀನಿ. ಸೊ ಸೆಕೆಂಡ್ ಟೈಮ್ ಅವರು ಕರೆದುಬಿಟ್ಟು ಅವಮಾನ ಮಾಡಿ ಕಳಿಸ್ತಾರೆ, ಕೊಡೋದಿಲ್ಲ. ಅಂದರೆ ನಾನೇ ಹೋದರೂ ಅವ್ರು ಕೊಡೋದಿಲ್ಲ, ಅವಮಾನ ಮಾಡಿ ಕಳಿಸ್ತಾರೆ. ಅದು ಅವರ ಇಮೇಜ್ ಫಾರ್ಮುಲಾ ಹಿಟಾಚಿ ಅವ್ರದ್ದು. ಸೊ ಅದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರೋದು. ಅಲ್ಲಿ ಟಾಟಾ ಇದು ಹೀರೋ ಕಂಪ್ನಿದು V1 ಅಥವಾ V2 ಯಾವುದೋ ಒಂದು ಬ್ಯಾಟ್ರಿದು ವೀಡಾ ಎಲೆಕ್ಟ್ರಿಕ್ ಸ್ಕೂಟರ್ ನಿಂತ್ಕೊಂಡಿದೆ. ಸೊ ಇಲ್ಲಿ ಏನು ಇದು ಸಿಟಿ ಕಾರ್ಪೊರೇಷನ್ ಇದೆಲ್ಲ, ಇಲ್ಲಿ ನಿಂತ್ಕೊಂಡಿರೋ ವೆಹಿಕಲ್ಗಳೆಲ್ಲ ಸಿಟಿ ಕಾರ್ಪೊರೇಷನ್ದು. ಅವ್ರು ಇಲ್ಲೇನು ಮಾಡ್ತಿದ್ದಾರೆ ಅಂದರೆ ದೇವಸ್ಥಾನ ಹಬ್ಬ ನಡೀತಲ್ಲ, ಆವಾಗ ಊಟ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ಎಲೆಗಳಿದ್ದು ಅದೆಲ್ಲ ಆ ಕಡೆ ಹಾಕಿದ್ರು. ಅಂದರೆ ವೇಸ್ಟ್ ಎಲ್ಲ ಆ ಕಡೆ ಹಾಕಿದ್ರು ಡಸ್ಟ್ಬಿನ್ಗೆ ಹಾಕೋಕ್ಕೆ. ಸೊ ಅದನ್ನು ತೊಗೊಂಡೋಗೋಕ್ಕೆ ಸಿಟಿ ಕಾರ್ಪೊರೇಷನ್ ಅವ್ರು ಬಂದಿರೋದು. ಸೊ ಇಲ್ಲಿ ಹಿಟಾಚಿನ ಯಾಕೆ ಬೆಳೆಸ್ತಾ ಇರೋದು ಅಂದರೆ ನಾನು ಆ್ಯಸ್ ಆನ್ ಟುಡೇ ನಾನು ಮೈಸೂರಲ್ಲಿ ರಿಜೆಕ್ಟ್ ಮಾಡಿದ್ದೀನಿ ಎಲ್ಲ ವ್ಯಕ್ತಿಗಳು. ಅಂದರೆ ಮೈಸೂರು ನಾನು ಈವರೆಗೆ ಕೆಲಸ ಮಾಡಿದ್ದೀನಲ್ಲ, ಅಂದರೆ ಮನೆ ಬಿಟ್ಟು ಹೋಮ್ಲೆಸ್ ಪೀರಿಯಡಲ್ಲಿ ಯಾವುದೆಲ್ಲ ವ್ಯಕ್ತಿಗಳನ್ನು ಭೇಟಿ ಮಾಡಿದ್ದೀನಿ, ಯಾರ್ಯಾರ ಜೊತೆ ಯಾರ್ಯಾರು ಏನೇನು ಇಮೇಜ್ ಫಾರ್ಮುಲಾಗ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಅದು ಯಾರೂ ಬೇಡ ನನಗೆ, ನಾನು ಹೊಸದಾಗಿ ನಾನು ಎಲ್ಲ ಮಾಡ್ಕೊಳ್ತೀನಿ ಅಂತ ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಮಾಡಿದೆ. ಸೊ ಅದಕ್ಕೋಸ್ಕರ ನೀನೇನಾದರೂ ಮತ್ತೆ ಅದೇ ವ್ಯಕ್ತಿಗಳನ್ನು ಹುಡಿಕೊಂಡು ಹೋದರೆ, ಅಂದರೆ ಹೋಮ್ಲೆಸ್ ಪೀರಿಯಡಲ್ಲಿ ನಾನು ಯಾರನ್ನು ಮೀಟ್ ಮಾಡಿದ್ದೆ ಅವ್ರನ್ನ ಮತ್ತೆ ನಾನು ಹುಡಿಕೊಂಡು ಹೋದರೆ ಅಥವಾ ಅವ್ರ ಹತ್ರ ಸಹಾಯ ತೊಗೊಳಕ್ಕೆ ಹೋದರೆ ಅವರು ಹೇಗೆ ನನ್ನನ್ನು ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ಇಮೇಜ್ ಫಾರ್ಮುಲಾ ಅನ್ನೋದನ್ನು ಆ್ಯಟಿಟ್ಯೂಡ್ ಡೆಮಾನ್ಸ್ಟ್ರೇಷನಲ್ಲಿ ಮಾಡಿ ತೋರಿಸ್ತಾ ಇರೋದು. ಈ ಡೆಮಾನ್ಸ್ಟ್ರೇಷನ್ ನನಗೆ ತೋರಿಸೋದಕ್ಕೋಸ್ಕರ ನನಗೆ ನಂಜನಗೂಡು ರೋಡಲ್ಲಿ ಹೋಗ್ತಾ ಇದ್ದೆ ಸ್ನಾನ ಮಾಡೋಕ್ಕೆ, ಲಿಫ್ಟ್ ಕೊಟ್ಟಿಲ್ಲ, ವಾಪಸ್ ಇಲ್ಲಿಗೆ ಹೋಗಲಿ ಅಂತ ಇದು ಮಾಡಿದ್ರು. ಜೊತೆಗೆ ಅಲ್ಲೂ ಕೂಡ ಒಳಗಡೆ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಯಾರೋ ಡಿಸ್ಟ್ರಿಬ್ಯೂಷನ್ ಮಾಡಿದವನು ನನ್ನ ಅಕ್ಕಪಕ್ಕ ಇದ್ದವ್ರಿಗೆಲ್ಲ ಅವನೇ ಖುದ್ದಾಗಿ ಹುಡ್ಕೊಂಬಂದು ಕೊಟ್ಟ, ಆದರೆ ನನಗೆ ಕೊಡಲಿಲ್ಲ ಪ್ರಸಾದ. ಸೆಕೆಂಡ್ ಟೈಮ್ ಒಳಗಡೆ ಪ್ರಸಾದ ಕೊಡ್ತಾ ಇದ್ದಾರೆ, ಆದರೆ ನಾನೇ ಹೋಗಿಲ್ಲ ಇಸ್ಕೊಳ್ಳೋದಕ್ಕೆ. ಯಾಕೆ ಹೋಗಿಲ್ಲ ಅಂದರೆ ನಾನು ಪೇಪರ್ ಆರೋಗ್ಯತೆ ಅಂತ ಕಾಲಲ್ಲಿ ಇಟ್ಕೊಂಡಿದ್ದೆ. ಸೊ ಏನು ನಾನಿಲ್ಲಿ ಪೇಪರ್ ವರ್ಕ್ ಮಾಡ್ತಾ ಇದ್ನಲ್ಲ, ಸೊ ಏನಾದ್ರು ಫುಡ್ ಅಡಲ್ಟ್ರೇಷನ್ ಆದರೆ ನನಗೆ ಪೇಪರ್ ಕೆಲಸ ಮಾಡೋದಕ್ಕಾಗೋದಿಲ್ಲ. ಪುಕ್ಸಟೆ ಪ್ರಚಾರ ಪೇಪರ್ ವರ್ಕ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಏನೂ ತಿನ್ನೋಕ್ಕೆ ಹೋಗಲಿಲ್ಲ, ತಿಂದೇನೆ ಪೇಪರ್ ವರ್ಕ್ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಅದಕ್ಕೆ ಇದೆಲ್ಲ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾ ಇರೋದು. ಅಂದರೆ ಒಂದು ಸರಿ ನೀನು ಕೊಟ್ಟಾಗ ಈಸ್ಕೊಳ್ಳಿಲ್ಲ ಅಂದರೆ ಎರಡನೇ ಸರಿ ನೀನೇ ಬಂದು ನಾವು ಕೊಡೋದಿಲ್ಲ ಅನ್ನೋದರ ಆ್ಯಟಿಟ್ಯೂಡ್ ಇದು. ನನ್ನ ಈ ಜಾಗದಿಂದ ಎದ್ದೇಳಿಸೋದಕ್ಕೋಸ್ಕರ ಏನೇನೆಲ್ಲ ಸರ್ಕಸ್ ಮಾಡೋದು ಅದರಲ್ಲಿ ಇದು ಒಂದು. ನನಗೆ ಆಲ್ರೆಡಿ ಎಷ್ಟೊಂದು ಇಮೇಜ್ ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು ನನಗೆ ತೊಂದರೆ ಕೊಡ್ತಾ ಇರೋದು, ಅಂದರೆ ದಸರಾ ಧೂಳು ಇಳಿಸೋದಕ್ಕೋಸ್ಕರ ತೊಂದರೆ ಕೊಡ್ತಾ ಇರೋದು. ಸಿಕ್ಕಾಪಟ್ಟೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಎಸ್ಪೆಷಲಿ ರಾಜೇಶ್ ಹತ್ರ ಊಟ ಇಸ್ಕೊಳಕ್ಕೆ ಹೋಗ್ತಿದ್ನಲ್ಲ, ಆವಾಗ ಬೆಳಗ್ಗೆ ಹೊತ್ತು
ರಸ್ತೆ ಗುಡಿಸೋ ನೆಪದಲ್ಲಿ ಯಾವ ರೇಂಜಲ್ಲಿ ತೊಂದರೆ ಕೊಡ್ತಾಯಿರೋ ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವರು ಸಿಟಿ ಕಮಿಷನರ್ ಆಫೀಸ್ CCB ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಾನು ಎತ್ಕೊಂಡು ಹೋಗಿದ್ರಲ್ಲ, ಆ ಟೈಮಲ್ಲಿ ಡಿಲೀಟ್ ಮಾಡಿರೋ ಸಾಧ್ಯತೆ ಇದೆ. ನನಗೆ ಯಾವುದೋ ಸರ್ಚ್ ಮಾಡಿದಾಗ ಯಾವುದೂ ಸಿಕ್ಕಿಲ್ಲ. ಇಂಡಿವಿಜುವಲ್ ಡೇಟ್ಗೆ ಹೋಗಿ ನಾನು ಹುಡುಕೋಕೆ ಹೋಗಿಲ್ಲ, ಟೈಮ್ ಇಲ್ಲ ಅಷ್ಟೊಂದು ಅಂದ್ಕೊಂಡು. ಟೈಮ್ ಮತ್ತು ಡೇಟಾ ಕೂಡ ಇರಲಿಲ್ಲ, ಸೊ ಬ್ಯಾಟ್ರಿ ಕೂಡ ಇರಲಿಲ್ಲ, ಈಗ ಹುಡುಕಿಲ್ಲ. ನಾನು ತಿಳ್ಕೊಂಡಿರೋ ಪ್ರಕಾರ CCB ಅವ್ರು ಎತ್ಕೊಂಡು ಹೋಗಿದ್ರಲ್ಲ, ಆವಾಗ ರಾಜೇಶ್ ಮತ್ತು KR ಹಾಸ್ಪಿಟ್ಲ್ ಮುಂಭಾಗ ಮತ್ತು NS ರೋಡು RS ರೋಡಲ್ಲಿ ನಾನು ಕವರ್ ಮಾಡಿರೋದೆಲ್ಲ ಡಿಲೀಟ್ ಮಾಡಿದ್ದಾರೆ ಅವರು. ನೋಡೋಣ, ಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ. ನನ್ನನ್ನು ಇಲ್ಲಿ ನಾನು ಈ ಜಾಗದಿಂದ ಎದ್ದೇಳಿಸೋದಕ್ಕೆ ಇನ್ನೊಂದು ಮಾಮೂಲಿ ದಸರಾ ಧೂಳು ಎಳ್ಸೋದಕ್ಕೆ ಕೆಲಸ ಮಾಡ್ತಿರಲ್ಲ ಅದು. ಸೊ ಎರಡೂ ಮಾಡೋದಕ್ಕೆ ಮಾಡ್ತಾಯಿರೋದು. ಗಬ್ಬು ವಾಸನೆ ಹೊಡಿತಾ ಇದೆ, ಸ್ಮೆಲ್ಲು. ಕುತ್ಕೊಂಡು ಕೆಲಸ ಮಾಡಬಾರ್ದು ನಾನು ಎಲ್ಲೂ, ಆ ರೇಂಜಿಗೆ ಕಾಟ ಕೊಡ್ತಾರೆ. ಪೂರ್ತಿ ಶೆಡ್ಯೂಲ್ ಮಾಡಿರ್ತಾರೆ. ಬೆಳಗ್ಗೆ ಸಾಯಂಕಾಲವರೆಗೆ ನಾನು ಯಾವ್ಯಾವ ಸ್ಪಾಟಲ್ಲೆಲ್ಲ ಓಡಾಡ್ತೀನಿ, ಆ ಸ್ಪಾಟಿಗೆ ಬಂದರೆ ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಮುಂಚೆನೇ ಪ್ರತಿಯೊಂದು ರೋಡಲ್ಲಿ ಒಂದು ಪೇಪರ್ ಬಿಸಾಕೋಕ್ಕಿಂತ ಮುಂಚೆ, ಪೇಪರ್ ಎತ್ತೋಕ್ಕಿಂತ ಮುಂಚೆ ಅದನ್ನು ಹೆಂಗೆ ಬಳಸ್ಕೋಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿ, ಸ್ಟ್ರಾಟಜಿಕ್ ಮಾಡಿ ಕೆಲಸ ಮಾಡ್ತಾರೆ. ಹೀಗಾಗಿಯೇ ಇದೆಲ್ಲ ಕೆಲಸಗಳು ಮಾಡೋದಕ್ಕೆ ಸಾಧ್ಯ ಆಗೋದು. ಅದಕ್ಕೆ ನಾನು ಹೇಳೋದು ಆರ್ಗನೈಸ್ ಕ್ರೈಮ್ ಅಂತ. ಆ ಗಾಡಿ ನಿಲ್ಲಿಸಿದವ್ರು ನೋಡಿ, ನಾನು ಆಗಲೇ ಹೇಳಿದೆ ಕರೆಕ್ಟಾಗಿ ನನಗೆ ಕಾಣಲಿ ಅಂತ ಈ ಕಡೆ ನಿಲ್ಲಿಸಿರೋದು. ಹೀರೋ ವೀಡಾ ಕಂಪ್ನಿದು. ಆ್ಯಕ್ಚುಲಿ ಇಲ್ಲೊಂದು ಹುಡುಗಿ ಕೂತ್ಕೊಂಡು ಇಲ್ಲೊಂದು ಅಡಿಗೆ ಅಂತ ತಪ್ಪಲ್ಲ, ಶಂಭವಿ ಇದು ಬಾಲಂಗೋಚಿ ಅಂತ. ಸೊ ಆ ಹುಡುಗಿ ಹೀರೋ ಶೋರೂಮಲ್ಲಿ ಕೆಲಸ ಮಾಡೋದು ಅವ್ರಿಗೆ. ಸೊ ಅದಕ್ಕೆಲ್ಲ ರಿಲೇಟೆಡ್ ಅಂದರೆ ಶಾಂಭವಿನ ಇದ್ರೊಳಗೆ ಸೇರಿಸ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ಅಂದರೆ ಶಾಂಭವಿನ ಈಗ ನಾನು ಬೇಡ ಅಂತ ರಿಜೆಕ್ಟ್ ಮಾಡಿಬಿಟ್ಟಿದ್ದೀನಿ, ಮತ್ತೆ ನಾನು ಹೋದರೆ ಅವಳೇ ನನ್ನನ್ನು ರಿಜೆಕ್ಟ್ ಮಾಡ್ತಾಳೆ ಅನ್ನೋದರ ಆ್ಯಟಿಟ್ಯೂಡ್ ಫಾರ್ಮುಲಾ ಇದಾಗಿರುತ್ತೆ. ಅಥವಾ ನಾನು ರಿಜೆಕ್ಟ್ ಮಾಡಿಬಿಟ್ರೆ ಮತ್ತೆ ಇನ್ನೊಂದು ಸರಿ ಅವಳು ಸಿಗೋದಿಲ್ಲ ಅನ್ನೋದರ ಫಾರ್ಮುಲಾ ಕೂಡ ಆಗಿರುತ್ತೆ ಇದು. ಯಾವುದೋ ಈ ಹಿಟಾಚಿ ಕೂಡ ಶೈನಿ ಅಂತಲ ಏನೋ ಇದೆ ಗಾಡಿ ಹಿಟಾಚಿ ಮೇಲೆ, ಅದು ಕೂಡ SH ನೆಟ್ವರ್ಕ್ಗೆ ಬರೋದು. MG KA09 MG ಸೀರೀಸ್ ಗಾಡಿ ಇದು. MG ಇದಿದೆ, ಮೊರಿಸ್ ಗ್ಯಾರೇಜ್ ಬ್ರಿಟನ್ನದು ಕಾರ್ ಕಂಪ್ನಿ ಇದೆ. ಮತ್ತು ಮಂಜುಳಾ ಮಾದೇಗೌಡ, ಚಿಕ್ಕಳ್ಳಿ ಮಂಜುಳಾ ಮತ್ತು ಅವರ ಮಾವ ಮಾದೇಗೌಡ, ಮತ್ತು ನನ್ನ ತಮ್ಮ ಯಶ್ ಮತ್ತು ರಾಕಿಂಗ್ ಸ್ಟಾರ್ ಯಶ್, ಇವರೆಲ್ಲ ಅದೇ ನೆಟ್ವರ್ಕ್ನಲ್ಲಿ ಬರೋದು. ಚಿಕ್ಕಳ್ಳಿ ರಿಲೇಟೆಡ್ ಇದು. ಎಷ್ಟು ವಾಸನೆ ಬರ್ತಾ ಇದೆ ಊರ್ಬಾರ್ದು, ನಾನು ಇಲ್ಲಿ ಯಾವ ಮಟ್ಟ ವಾಸನೆ ಬರ್ತಾ ಇದೆ. ಸದ್ಯಕ್ಕೆ ಎದ್ದೋಗ್ತೀನಿ, ಟೆಂಪ್ರವರಿಗೆ ವಾಸನೆ ಬರ್ತೀನಿ. ಹಾಗೆಲ್ಲ ಇದು ಬೇರೆ ಬೇರೆ ಅರ್ಥಗಳೆಲ್ಲ ಇರ್ತದೆ. ಇದೆಲ್ಲ ಆರ್ಗನೈಸ್ ಕ್ರೈಮ್ ಅಂತ ಅದಕ್ಕೆ ಹೇಳೋದು. ಮಾಸ್ಟರ್ ಮೈಂಡ್ ಪ್ಲಾನ್ಗಳಿದು. ಇದೆಲ್ಲ ಡಿಕೋಡ್ ಮಾಡ್ತಾ ಹೋದರೆ ಎಷ್ಟೊಂದು ವಿಧಗಳು, ಎಷ್ಟೊಂದು ದಾರಿಗಳಿರ್ತದೆ. ಎಷ್ಟೊಂದು ಏನಕ್ಕೆ ಅಂದರೆ ಬೇರೆ ಬೇರೆ ಕಾರಣಗಳಿಂದ ನಾನು ಏನು ಕೆಲಸ ಮಾಡೋರು ಅದನ್ನು ಹೆಂಗೆ ಪಲ್ಟಾಯಿಸ್ಕೋಬೇಕು ಅನ್ನೋದು ಈ ಥರ ಮಾಸ್ಟರ್ ಪ್ಲ್ಯಾನ್ಗಳು ಅಂತಾರಲ್ಲ, ಅದೆಲ್ಲ ಏನು ಮಾಡೋದು. ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ಸುಮ್ಮನೆ ಕಾಸು ಕಡೆ ತಲೆ ಬೋಳೋದಾಗ ನನ್ನ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಮಾಡೋ ಕೆಲಸಗಳನ್ನ ಮಾಡೋಕ್ಕೆ ಬಿಡೋದಿಲ್ಲ. ನಾನು ಮಾಡೋ ಕೆಲಸಗಳನ್ನ ಮಾಡದೇ ಇರೋ ಥರ ನೋಡ್ಕೊಳ್ಳೋದಕ್ಕೋಸ್ಕರ ಈ ಆ್ಯಟಿಟ್ಯೂಡ್ ಫಾರ್ಮುಲಾಗಳೆಲ್ಲ ಕ್ರಿಯೇಟ್ ಮಾಡೋದು. ಶುಭ್ರಂ ಕೊಡ್ಸಿರೋ ಸ್ವಲ್ಪ ಆಮೇಲೆ ಬಾ ಅಂತಿರೋದು, ಅಲ್ಲಿಗೆ ಬಾ ಅಂತ. ಜೊತೆಗೆ ಆ ಕಡೆ ನಿಂತ್ಕೊಂಡಿದ್ದಾನಲ್ಲ ಬಕ್ಕುಳ್ಳ, ಅವನು ಬಂದೂರವನು, ಅಲ್ಲೊಂದು ಫ್ಯಾಮಿಲಿ ನಿಂತ್ಕೊಂಡಿದ್ದೆಲ್ಲ ಆ ಕಡೆ. ಇನ್ನು ಪ್ರಕಾಶ್ ಬಾಲಂಗೋಚಿ ಆ ಕಡೆ ನಿಂತ್ಕೊಂಡಿರೋದು ಬಂದೂರವನು. ಅವ್ನು ಕಾಲು ಹಿಡ್ಕೊಂಡು ಕುತ್ಕೊಂಡು ತೋರಿಸ್ತಾ ಯಾಕೆ ಗೊತ್ತಾ, ನನಗೆ ಕಾಲು ಹಿಡ್ಕೊಳ್ಳೋಕೆ ಆಪ್ಷನ್ ಇರೋದಿಲ್ಲ ಅನ್ನೋ ಮಾತಿಗೆ. ಅಂದರೆ ನನಗೆ ಆಪ್ಷನ್ ಇಲ್ಲ, ಅವನಿಗೆ ಆಪ್ಷನ್ ಇದೆ ಅಂತ ಅರ್ಥ. ಹುಡುಗರು ಒಳಗಡೆ ಎಲ್ಲೋ ಇದ್ರು, ಇಲ್ಲಿ ಬಂದು ಕುತ್ಕೊಂಡು ಗಲಾಟೆ ಮಾಡ್ತಾ ಇರೋದು. ಹೆವಿ ಅರ್ಚಾಡ್ತಾ ಇದ್ದಾರೆ ಒಂದೇ ಸಮ. ಜಾಸ್ತಿ ಇಂಟೆನ್ಷನ್ ಏನೋ ಅದು ಫೀಲ್ ಗೊತ್ತಾಗುತ್ತೆ.
ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಇವಾಗ ಜಾಗ ಖಾಲಿ ಮಾಡ್ಕೊಂಡು ಬಂದೆ. ಅಲ್ಲಿ ಜಾಗ ಖಾಲಿ ಇದೆ, ಸ್ಟ್ರೈಟ್ ಕಾಣ್ತಾ ಇದೆ. ಅಲ್ಲಿ ಜಾಗ ಖಾಲಿ ಇದೆ. ಜಾಗ ಜಾಗ ಖಾಲಿ ಇದೆ. ಸ್ಟಿಲ್ ಇಲ್ಲಿ ಬಂದು ಕೂತ್ಕೊಂಡಿರೋದು. ಎಂಥ ಕೀಚಕರು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಅವ್ರದೇ ಜನ ಇವರಲ್ಲ. ರೂಪ ಮಗಳ ಯಾರು ಅಭಿಷ್ ಬಾಲಗೋಚಿ. ಆ್ಯಕ್ಚುಲಿ ನಾನು ವಾಯ್ಸ್ ತೊಗೊಳಕ್ಕೆ ಅಂತ ಬಂದೆ, ಬಟ್ ಗೊತ್ತಿಲ್ಲ ಸರ್, ಹೋಗಿಲ್ಲ ಕಡೆಗೆ. ಬಂದೆ ಏನು ಶೂಟಿಂಗ್ ಅಣ್ಣ? ಸರ್ ಶೂಟಿಂಗ್ ಅಂತ ಹೇಳಿದವರು ಅವ್ರನ್ನ ಕೇಳಿ, ನಾನು ಕೇಳಿದ್ರೆ ನಾನು ವಾಯ್ಸ್ ತೊಗೊಳ್ತಾ ಇದ್ದೆ. ಸೊ ಅದನ್ನು ನಿಲ್ಲಿಸೋದಕ್ಕೋಸ್ಕರ, ಡಿಸ್ಟರ್ಬ್ ಮಾಡೋದಕ್ಕೋಸ್ಕರನೇ ಬಂದಂಥ ವ್ಯಕ್ತಿಗಳಿವರು. ಕಾಶಿರಾಮೇಶ್ವರಕ್ಕೆ ಹೋದರೂ ಶನೇಶ್ವರನ ಕಾಟ ತಪ್ಪಲ್ಲ. ಕಿಲೋಮೀಟರ್